ನಿಮ್ಗೆ ಗೊತ್ತಾ, ಜಗತ್ತಿನಲ್ಲಿ ಪಶ್ಚಿಮದ ಒಳ್ಳೆಯ ನಗರಗಳಲ್ಲಿ AQI 10 ದಾಟಿದ್ರೆ ಏನಾಗತ್ತಂತ? ಸರ್ಕಾರದವರೆಗೂ ವಿಷಯ ತಲುಪಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ, ದೊಡ್ಡ ಆಂದೋಲನವಾಗತ್ತೆ. ಆದರೆ ಉತ್ತರ ಭಾರತದಲ್ಲಿ AQI 400ಕ್ಕಿಂತ ತುಸು ಕಡಿಮೆಯಾದ್ರೆ ಸಾಕು, ನಾವು ಅದನ್ನ ಇಂದು ಗಾಳಿ ಎಷ್ಟು ಪರಿಮಳಯುಕ್ತ ಮತ್ತು ಶುದ್ಧವಾಗಿದೆ ಅಂತ ಸಂಭ್ರಮಿಸ್ತೀವಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 50ಕ್ಕಿಂತ ಹೆಚ್ಚಿಗೆಯಾದ್ರೆ ನೀವು ಅಪಾಯ ಎದುರಿಸಬೇಕಾಗತ್ತೆ ಅಂತ ಸ್ಪಷ್ಟವಾಗಿ ಹೇಳಿದೆ. ದೆಹಲಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಸಿಸೋ ಜನರ ಆಯುಷ್ಯ ಈಗಾಗಲೇ 10 ರಿಂದ 15 ವರ್ಷಗಳಷ್ಟು ಕಡಿಮೆಯಾಗಿದೆ. ಗಂಗಾ ಹೇಗೆ ಕಲುಷಿತವಾಯಿತು? ಮಾಲಿನ್ಯ ಶುರುವಾಗಿದ್ದು ಗಂಗೋತ್ರಿಯಿಂದಾನಾ? ದಾರಿಯುದ್ದಕ್ಕೂ ಹರಡಿಕೊಂಡಿರೋ ಭಾರತದ ಕುತಂತ್ರಿ ಕೈಗಾರಿಕೋದ್ಯಮಿಗಳು ತಮ್ಮ ಕೆಲಸವಾದ ಮೇಲೆ ಎಲ್ಲಾ ಕೊಳೆಯನ್ನ ನದಿಗೆ ಬಿಟ್ಟು ಬಿಡ್ತಾರೆ. GD ಅಗರ್ವಾಲ್ ಅವರ ಹೆಸರನ್ನ ನೀವು ಕೇಳಿರಲಿಕ್ಕಿಲ್ಲ, ಯಾಕಂದ್ರೆ ಮಾಧ್ಯಮಗಳು ನಿಮಗದನ್ನ ಹೇಳಿರಲ್ಲ. ಅವರು IIT, BHU ಮತ್ತು IIT ರೂರ್ಕಿಯೊಂದಿಗೆ ಸಂಬಂಧ ಹೊಂದಿದ್ರು ಮತ್ತು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಸದಸ್ಯರಾಗಿದ್ದರು. ಅವರು 111 ದಿನಗಳ ಕಾಲ ನಾನು ಇಂಜಿನಿಯರ್, ನಾನೊಬ್ಬ ವಿಜ್ಞಾನಿ ಮತ್ತು ನಾನು ಮಾಲಿನ್ಯ ನಿಯಂತ್ರಣ ಅಧಿಕಾರಿಯಾಗಿದ್ದೆ, ದಯವಿಟ್ಟು ನನ್ನ ಮಾತು ಕೇಳಿ, ನೀವು ಗಂಗೆಯನ್ನ ಕೊಲ್ತಾ ಇದ್ದೀರಿ ಅಂತ ವಾದಿಸ್ತಾ ನೀರು ಆಹಾರ ಏನೂ ಇಲ್ಲದೆ ಕುಳಿತಿದ್ರು. ಸರ್ಕಾರ ಅವರನ್ನ ಮಾತನಾಡಿಸಕ್ಕೂ ಹೋಗಲಿಲ್ಲ, ಅವರು ಅಲ್ಲೇ ಪ್ರಾಣ ಬಿಟ್ರು. ಜ್ಞಾನಿಗಳಿಗೆ ನಾವು ಕೊಡೋ ಗೌರವ ಇದು. ಇತ್ತೀಚೆಗೆ ನಾವು ನಮ್ಮ ಪರ್ವತಗಳೊಂದಿಗೆ, ಲಡಾಖ್, ಉತ್ತರಾಖಂಡ, ಶಿಮ್ಲಾದೊಂದಿಗೆ ಏನ್ ಮಾಡಿದೀವಿ ಅನ್ನೋದನ್ನ ನೋಡಿ. ಪ್ರಕೃತಿಯನ್ನ ದುರ್ಬಳಕೆ ಮಾಡಿ ಜೇಬುಗಳನ್ನ ತುಂಬಿಸಿಕೊಳ್ಳೋದೇ ನಮ್ಮ ಉದ್ದೇಶವಾಗಿಬಿಟ್ಟಿದೆ. ನಮ್ಮ ಯುವಕರಿಗೆ ನಾವು ಕಲಿಸ್ತಿರೋದು ಇದನ್ನೇ, ಏನಾದರೂ ಮಾಡಿ ದುಡ್ಡು ಗಳಿಸಿ. ಹಸದೇವನಂತಹ ಪ್ರದೇಶಗಳಲ್ಲಿ ಕಾಡುಗಳನ್ನ ಕಡಿದು ಜೇಬು ತುಂಬಿಸಿಕೊಳ್ತಿರೋದು ಕಾಣಿಸ್ತಿಲ್ವೇ? ನಿಮಗೆ ಗೊತ್ತಾ, ಜಗತ್ತಿನಲ್ಲಿ ಅಂದ್ರೆ ಪಶ್ಚಿಮದ ಉತ್ತಮ ನಗರಗಳಲ್ಲಿ ಒಂದ್ ವೇಳೆ AQI 10 ದಾಟಿದ್ರೆ ಏನಾಗತ್ತಂತ? ಸರ್ಕಾರದವರೆಗೂ ವಿಷಯ ತಲುಪತ್ತೆ, ಅಲ್ಲಿಯ ಮೇಯರ್ ರಾಜೀನಾಮೆ ನೀಡಬೇಕಾಗತ್ತೆ. ಜನ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ, ದೊಡ್ಡ ಆಂದೋಲನವಾಗತ್ತೆ AQI 10 ದಾಟಿದೆ ಅಂತ. ಒಳ್ಳೆಯ ನಗರಗಳಲ್ಲಿ AQI 1ಕ್ಕಿಂತ ಕಡಿಮೆ ಇರತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ, ನಾನೇನಾದ್ರೂ ಅತಿಶಯೋಕ್ತಿಯಾಗಿ ಹೇಳ್ತಾ ಇದ್ದೀನಿ ಅನ್ನಿಸಬಾರದು. ಉತ್ತಮ ನಗರಗಳಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ 1ಕ್ಕಿಂತ ಕಡಿಮೆ ಇರತ್ತೆ. ಆದರೆ ಉತ್ತರ ಭಾರತದಲ್ಲಿ ಅದು 400ಕ್ಕಿಂತ ಕೆಳಗೆ ಬಂದ್ರೂ ಸಾಕು, ಇಂದು ಗಾಳಿ ಎಷ್ಟು ಪರಿಮಳಯುಕ್ತ ಮತ್ತು ಶುದ್ಧವಾಗಿದೆ ಅಂತ ಸಂಭ್ರಮಿಸ್ತೀವಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 50ಕ್ಕಿಂತ ಹೆಚ್ಚಿಗೆ ಆದ್ರೆ ನಿಮ್ಮ ಕತೆ ಮುಗೀತು ಅಂತ ಹೇಳ್ತಾ ಇದೆ. ದಿಲ್ಲಿ ಮತ್ತು ಸುತ್ತಮುತ್ತ ವಾಸಿಸ್ತಿರೋರ ಆಯುಷ್ಯದಲ್ಲಿ ಈಗಾಗಲೇ 10-15 ವರ್ಷ ಕಡಿಮೆಯಾಗಿದೆ. ನೀವು ಉತ್ತರ ಭಾರತದಲ್ಲಿ ಕಲಿತಾ ಇರೋ ಪ್ರತಿಯೊಂದು ದಿನಾನೂ ನಿಮ್ಮ ಜೀವನದ ಕೆಲಗಂಟೆಗಳನ್ನ ಕಡಿಮೆ ಮಾಡ್ತಾ ಇದೆ ಅಂದ್ರೆ ಹೇಗಿರುತ್ತೆ ಕೇಳೋದಕ್ಕೆ? ಇಲ್ಲಿ ನೀವು ಕಳೆದ ಇವತ್ತಿನ ದಿನ ನಿಮ್ಮ ಜೀವನದ ಕೆಲಗಂಟೆಗಳನ್ನ ಕಡಿಮೆ ಮಾಡ್ತು ಅಂತ ಲೆಕ್ಕ. ಅಮೆರಿಕದ ವಾತಾವರಣ ನೋಡಿ ಹೇಗಿದೆ. ಲಂಡನ್ನ ಥೇಮ್ಸ್ ನದಿ ಈ ಮೊದಲು ನಮ್ಮ ಯಮುನಾ ನದಿಗಿಂತಲೂ ಹೆಚ್ಚು ಕಲುಷಿತವಾಗಿತ್ತು. ಆದರೆ ಅವರ ಬಳಿ ಜ್ಞಾನವಿತ್ತು, ಅವರು ಅದನ್ನ ಶುದ್ಧಗೊಳಿಸಿದರು. ಇವತ್ತಿಗೆ ಅದರಲ್ಲಿ ಪೋರ್ಟೇಬಲ್ ವಾಟರ್ ಸಿಗತ್ತೆ. ಪೋರ್ಟೇಬಲ್ ವಾಟರ್ ಅಂದ್ರೆ ಏನ್ ಗೊತ್ತಾ? ಕುಡಿಯಲು ಯೋಗ್ಯವಾದ ನೀರು. ನಾವು ಜರ್ಮನಿಯ ಮೂಲಕ ಹೋಗ್ತಿದ್ದು, ಅಲ್ಲಿ ಸುತ್ತಲೂ ಚಿಕ್ಕ ಚಿಕ್ಕ ಕೆರೆಗಳು ಕಾಣಿಸ್ತಿದ್ದು. ಭಾರತದಲ್ಲಿ ಹಳ್ಳಿಗಳಲ್ಲಿರ್ತಾವಲ್ವಾ, ಆ ರೀತಿ. ಹಾಗೆ ಹೋಗ್ತಿರಬೇಕಾದ್ರೆ ನಮ್ಮನ್ನ ಸುತ್ತಾಡಿಸ್ತಾ ಇದ್ದ ವ್ಯಕ್ತಿ, ಈ ನೀರು ಪೋರ್ಟಬಲ್ ವಾಟರ್, ಸ್ನಾನಕ್ಕೂ ಕುಡಿಯೋದಕ್ಕೂ ಇದೇ ನೀರನ್ನ ಉಪಯೋಗಿಸ್ತಾರೆ ಅಂತ ಹೇಳಿದ. ಇಲ್ಲಿ ಅಂಥದ್ದೇನಿಲ್ಲ, ಸ್ನಾನಕ್ಕೆ ಬೇರೆ, ಕುಡಿಯೋದಕ್ಕೆ ಬೇರೆ. ನೀವು ಫಿಟ್ ಮಾಡ್ತಿರ್ತೀರಲ್ಲ ಏನದು, ಏನ್ ಹೇಳ್ತಾರೆ ಅದೇನದು, ಅಡಿಗೆ ಮನೆಯಲ್ಲಿ ಹಾಕ್ತಾರಲ್ಲ RO ಪ್ಯೂರಿಫೈಯರ್, ಅಲ್ಲಿ ಅಂಥದ್ದೇನೂ ಇಲ್ಲ. ಸ್ನಾನಕ್ಕೆ ಬಳಸೋ ನೀರನ್ನೇ ಕುಡಿಯಬಹುದು, ಅಷ್ಟೊಂದು ಸ್ವಚ್ಛವಾಗಿರುತ್ತೆ. ಶುದ್ಧ ಗಾಳಿ, ಸ್ವಚ್ಛ ನೀರು, ಅದು ಕೂಡ ಅಲ್ಲಿ ಭಾರಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆದ ಮೇಲೆ. ಹೇಗೆ ಸಾಧ್ಯವಾಯಿತು ಅವರಿಗೆ? ಇಷ್ಟೊಂದು ಇಂಡಸ್ಟ್ರಿಯಲೈಸೇಷನ್ ಇದ್ರೂ ಕೂಡ ಮಿನಿಮಮ್ ಎಮಿಷನ್ಸ್ ಹೇಗೆ ಸಾಧಿಸಿದ್ರು? ಅದಕ್ಕಾಗಿಯೇ ಜ್ಞಾನ ಬೇಕು. ಕುತಂತ್ರಿ ಹೇಳೋದೇನ್ ಗೊತ್ತಾ? ದುಡ್ಡು ಗಳಿಸಬೇಕಲ್ವಾ, ಅದಕ್ಕೆ ಪೊಲ್ಯೂಷನ್ ಆಗೋದಾದ್ರೆ ಆಗಲಿ. ಇದು ಭಾರತ, ನಾನು ದುಡ್ಡು ಗಳಿಸಬೇಕು, ಪೊಲ್ಯೂಷನ್ ಆಗೋದಾದ್ರೆ ಆಗಲಿ. ಗಂಗಾ ನದಿ ಹೇಗೆ ಕಲುಷಿತವಾಯಿತು? ಮಾಲಿನ್ಯ ಶುರುವಾಗಿದ್ದು ಗಂಗೋತ್ರಿಯಿಂದಾನಾ? ಗಂಗೋತ್ರಿಯಿಂದ ಕಾನ್ಪುರಿಗೆ ತಲುಪುವಷ್ಟರಲ್ಲಿ ಗಂಗೆಯ ಸ್ಥಿತಿ ಹದಗೆಟ್ಟು ಬಿಡತ್ತೆ. ಯಾಕಂದ್ರೆ ಅಲ್ಲಿ ನದಿಯ ದಂಡೆಯುದ್ದಕ್ಕೂ ಭಾರತದ ಕುತಂತ್ರಿ ಉದ್ಯಮಿಗಳು ಬೀಡು ಬಿಟ್ಟಿದ್ದಾರೆ. ಅವರು ತಮ್ಮ ತಮ್ಮ ಕೆಲಸವಾದ ಮೇಲೆ ಎಲ್ಲಾ ಕೊಳೆಯನ್ನು ನದಿಗೆ ಬಿಟ್ಟು ಬಿಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಕೇವಲ ಉದ್ಯಮಗಳಷ್ಟೇ ಅಲ್ಲದೆ ಅಧಿಕೃತವಾಗಿ ನಗರಗಳ ಸರ್ಕಾರಿ ಸಂಸ್ಥೆಗಳ ಮೂಲಕ ನಗರಗಳ ಕೊಳೆಯನ್ನು ಕೂಡ ಗಂಗಾ ನದಿಗೆ ಹರಿಬಿಡಲಾಗತ್ತೆ. ಜ್ಞಾನ ಇಲ್ಲದಿದ್ರೆ ಇದೇ ಆಗೋದು. ಅವರು ತಮ್ಮ ಥೇಮ್ಸ್ ನದಿಯನ್ನ ಸ್ವಚ್ಛವಾಗಿಟ್ಟಿರೋದು ಯಾಕೆ? ಯಾಕಂದ್ರೆ ಅವರಿಗೆ ಗೊತ್ತಿದೆ ಅದರ ದುಷ್ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಅಂತ. ನಮಗೆ ಏನೂ ಗೊತ್ತಿಲ್ಲ. ನಮ್ಮ ಮೀಡಿಯಾ ನಮಗೆ ತೋರ್ಸೋದೇನು? ಈಗೋ ನೋಡಿ, ಅವಳು ಯಾರು ಗೊತ್ತಾ? ಪಾಕಿಸ್ತಾನದಿಂದ ಬಂದಿದ್ದಾಳೆ. ಅವಳು ಇಂದು ಯಾವ ಸೀರೆಯುಟ್ಟಿದ್ದಾಳೆ?
ಯಮುನಾ ನದಿಯ ನೀರಿನಿಂದ, ಕಾನ್ಪುರದ ನೀರಿನಿಂದ ನಮ್ಮ ಮೇಲಾಗುತ್ತಿರೋ ಪರಿಣಾಮವೇನು ನಮಗೆ ಗೊತ್ತಿದೆಯಾ? ಇಲ್ಲ. ಅದರ ಯಾವುದೇ ತಿಳುವಳಿಕೆ ಇಲ್ಲ. ನಮ್ಮ ಕುಟುಂಬದಲ್ಲಾಗಲಿ ಸಮಾಜದಲ್ಲಾಗಲಿ ಅಂತಹ ಜ್ಞಾನಕ್ಕೆ ಯಾವ ಬೆಲೆನೂ ಇಲ್ಲ. ಜಿ.ಡಿ. ಅಗ್ರವಾಲ್ ಅವರ ಹೆಸರನ್ನ ಕೇಳಿದ್ದೀರಾ? ನೀವು ಕೇಳಿರಲ್ಲ. ಯಾಕಂದ್ರೆ ಮೀಡಿಯಾ ಅದನ್ನ ತೋರ್ಸಲ್ಲ. ಐಐಟಿ, ಬಿಎಚ್ಯು ಮತ್ತು ಐಐಟಿ ರೂರ್ಕಿ ಇವೆಲ್ಲದರೊಂದಿಗೆ ಅವರ ಸಂಬಂಧವಿತ್ತು. ವಿದೇಶದ ಯಾವುದೋ ದೊಡ್ಡ ವಿಶ್ವವಿದ್ಯಾಲಯ ಯಾವುದು ಅಂತ ನೀವೇ ಹುಡುಕಿ. ಅಲ್ಲಿ ಬಹುಶಃ ಅವರು ಪಿಎಚ್ಡಿ ಮಾಡಿದ್ರು ಅನ್ಸತ್ತೆ. ಅವರು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಸದಸ್ಯರು ಕೂಡ ಆಗಿದ್ರು. 111 ದಿನ ಉಪವಾಸವಿದ್ದು ಗಂಗೆಗಾಗಿ ಪ್ರಾಣತ್ಯಾಗ ಮಾಡಿದ್ರು. ಭಾರತೀಯರಾಗಲಿ ಭಾರತ ಸರ್ಕಾರವಾಗಲಿ ಯಾರೂ ಕಿವಿಗೊಡಲಿಲ್ಲ. ಇದೇ 2018ರಲ್ಲಿ. ನೂರ 11 ದಿನಗಳ ಕಾಲ ಅವರು ಹೇಳ್ತಾನೆ ಇದ್ರು, ನನಗೆ ಗೊತ್ತಿದೆ, ನಾನೊಬ್ಬ ಇಂಜಿನಿಯರ್, ರಿಸರ್ಚರ್, ಸೈಂಟಿಸ್ಟ್ ಮತ್ತು ನಾನು ಸರ್ಕಾರಿ ಹುದ್ದೆಯಲ್ಲೇ ಇದ್ದೆ. ಪೊಲ್ಯೂಷನ್ ಕಂಟ್ರೋಲ್ ವಿಭಾಗದಲ್ಲಿ ನನ್ನ ಮಾತು ಕೇಳಿ. ನೀವು ಗಂಗೆಯನ್ನು ಕೊಲ್ತಾ ಇದ್ದೀರಿ. ಅವರು 111 ದಿನ ಆಹಾರ ನೀರು ಏನೂ ಇಲ್ಲದೆ ಕೂತಿದ್ರು. ಸರ್ಕಾರ ಅವರ ಜೊತೆ ಮಾತಾಡಲೇ ಇಲ್ಲ. ಅವರು ಅಲ್ಲೇ ಪ್ರಾಣ ಬಿಟ್ರು. 2018ರಲ್ಲಿ ಋಷಿಕೇಶ್ನ ಏಮ್ಸ್ನಲ್ಲಿ. ನಾವು ಜ್ಞಾನಿಗಳಿಗೆ ಕೊಡೋ ಗೌರವ ಇದು. ಬೇರೆ ಯಾವ ದೇಶದಲ್ಲಾದ್ರೂ ಅಲ್ಲಿನ ಒಬ್ಬ ಟಾಪ್ ಸೈಂಟಿಸ್ಟ್ ಉಪವಾಸಕ್ಕೆ ಕುಳಿತಿದ್ದಾನೆ, ಪ್ರಾಣ ಬಿಡ್ತಿದ್ದಾನೆ ಅಂತ ಗೊತ್ತಾದ್ರೆ ಅಲ್ಲಿನ ಸರ್ಕಾರವೇ ಬೀಳ್ತಿತ್ತು. ಆದರೆ ನಮಗೆ ಜ್ಞಾನದಿಂದ ಏನಾಗ್ಬೇಕು? ಐಐಟಿಗೂ ನಾವು ಗೌರವ ಕೊಡೋದು ಅವರು ದುಡ್ಡು ಸಂಪಾದಿಸ್ತಾರೆ ಅನ್ನೋ ಕಾರಣಕ್ಕೆ. ಯಾರೋ ಒಬ್ಬ ಐಐಟಿಯನ್ ದುಡ್ಡು ಸಂಪಾದಿಸ್ತಿಲ್ಲ ಅಂತ ಗೊತ್ತಾದ್ರೆ ನೀವು ಅವನಿಗೂ ಗೌರವ ಕೊಡಲ್ಲ. ಅಮೆರಿಕಾದಲ್ಲಿ ಯಾವಾಗಲಾದರೂ ಶಾಪಿಂಗ್ ಮಾಲ್ಗೆ ಹೋದ್ರೆ ಅಲ್ಲಿ ನೋಡಿ ಹೆಚ್ಚು ಜನಜಂಗುಳಿ ಎಲ್ಲಿರತ್ತೆ ಅಂತ. ನಿಮಗೆ ಅಚ್ಚರಿಯಾಗಬಹುದು, ಹೆಚ್ಚಿನ ಜನಜಂಗುಳಿ ನಿಮಗೆ ಕಾಣೋದು ಅಲ್ಲಿನ ಪುಸ್ತಕಗಳ ಅಂಗಡಿಯಲ್ಲಿ. ಅವರು ತುಂಬಾ ಓದ್ತಾರೆ. ನೀವು ಆರಾಮವಾಗಿ ಓದೋಕೆ ಅನುಕೂಲವಾಗೋ ಕಿಂಡಲ್ ಅನ್ನು ತಯಾರಿಸಿದ್ದು ಯಾರು? ಅಮೆರಿಕದ ಒಂದು ಕಂಪನಿ. ಯಾಕಂದ್ರೆ ಅವರು ಓದ್ತಾರೆ. ಅವರಂತಾರೆ, ನಾನು ಫ್ಲೈಟ್ನಲ್ಲಿದ್ರೂ ಓದ್ತೀನಿ, ಎಲ್ಲಿರ್ತೀನೋ ಅಲ್ಲಿ ಓದ್ತೀನಿ. ಅದು ಒಂದು ನಾಲೆಜ್ ಬೇಸ್ಡ್ ಕಂಟ್ರಿ ಮತ್ತು ನಾಲೆಜ್ ಬೇಸ್ಡ್ ಇಕಾನಮಿ. ನಮಗೆ ಕುತಂತ್ರವೇ ಆಧಾರವಾಗಿ ಬಿಟ್ಟಿದೆ. ಏನಾದ್ರೂ ಮಾಡಿ ಹಣ ಬಂದ್ರೆ ಸಾಕು. ಲಂಚದಿಂದ ಬಂದ್ರೂ ಪರವಾಗಿಲ್ಲ, ಕೆಟ್ಟ ಕೆಲಸಗಳಿಂದ ಬಂದ್ರೂ ನಡೆಯುತ್ತೆ. ಏನಾದ್ರೂ ಓಕೆ, ದುಡ್ಡು ಬಂದ್ರೆ ಸಾಕು. ನಾನು ಅಮೆರಿಕದ ಗುಣಗಾನ ಮಾಡೋಕೆ ಮತ್ತು ವೈಭವೀಕರಿಸೋಕೆ ಇಲ್ಲಿ ಕೂತಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಾನು ಅಮೆರಿಕವನ್ನ ತೀವ್ರವಾಗಿ ಖಂಡಿಸಿದ್ದೀನಿ. ಅನೇಕ ವಿಷಯಗಳ ಬಗ್ಗೆ ಟೀಕಿಸಿದ್ದು ಇದೆ. ಅವರಲ್ಲಿರೋ ದೋಷವೇನು ಅಂತ ನನಗೆ ಗೊತ್ತು. ಆದರೆ ಇಂದು ನಾವು ಮಾತನಾಡ್ತಿರೋದೇನೆಂದ್ರೆ, ಜ್ಞಾನಕ್ಕೆ ಗೌರವ ಕೊಡುವ ಎಲ್ಲ ಜನರಿಂದ ನಾವು ಕಲಿಯಬೇಕಾಗಿದೆ. ಟಿವಿಯಲ್ಲಿ ಬರೋ ನಿಮ್ಮ ಪ್ರೋಗ್ರಾಂಗಳಲ್ಲಿ ಜ್ಞಾನವರ್ಧಕ ಎಷ್ಟು? ಮಸಾಲಾವರ್ಧಕ ಎಷ್ಟು? ಎಲ್ಲಾ ಕಾರ್ಯಕ್ರಮಗಳು ಕೇವಲ ಉತ್ತೇಜನ ಹೆಚ್ಚಿಸುವಂಥವೇ. ನೀವಾದ್ರೂ ಜ್ಞಾನ ಹೆಚ್ಚಿಸುವಂಥದ್ದನ್ನ ನೋಡ್ತೀರಾ? ಜ್ಞಾನ ಅಂದ ತಕ್ಷಣವೇ ನಿದ್ರೆ ಬರುತ್ತೆ, ಹೌದಲ್ವಾ? ರಿಸರ್ಚ್ ಪೇಪರ್ಗಳನ್ನು ಕೂಡ ನಮ್ಮ ಯೂನಿವರ್ಸಿಟಿಗಳಲ್ಲಿ ಕಳ್ಳತನ ಮಾಡಿ ನಕಲು ಮಾಡಿ ಪಬ್ಲಿಷ್ ಮಾಡ್ತಾರೆ. ಪ್ಲೇಜರಿಸಂ ಅಂದ್ರೆ ಬೇರೆಯವರ ವಿಷಯಗಳನ್ನ ಕದ್ದು ತಮ್ಮ ಹೆಸರಿನಲ್ಲಿ ಪ್ರಕಟಿಸುವುದು. ಭಾರತದಲ್ಲಿ ಒಂದು ದೊಡ್ಡ ರೋಗವಾಗಿ ಬಿಟ್ಟಿದೆ. ಬೇರೆ ಯಾರದ್ದೋ ಪುಸ್ತಕಗಳನ್ನ ಕದ್ದು ತಮ್ಮದೇ ಅನ್ನೋ ಥರ ಪ್ರಕಟಿಸ್ತಾರೆ. ಏನಾದ್ರೂ ಮಾಡ್ತಾನೆ ಇರ್ತಾರೆ. ಈಗಷ್ಟೇ ಗೊತ್ತಾಯ್ತು, ನಮ್ಮದೇ ಕೆಲವು ಪುಸ್ತಕಗಳನ್ನ ನಾನು ಎಷ್ಟು ಮಾತಾಡಿದ್ದೀನೋ ಅದರಲ್ಲಿ ಇಂಥದ್ದನ್ನು ತಕ್ಷಣವೇ ಹಿಡಿಯೋದು ಕಷ್ಟವಾಗತ್ತೆ. ಅಂಥದರಲ್ಲಿ ಯಾರೋ ಒಬ್ಬರು ಇಡೀ ಅಧ್ಯಾಯವನ್ನೇ ಬೇರೆಡೆಯಿಂದ ತೆಗೆದುಕೊಂಡು ಇನ್ನೊಂದು ಅಧ್ಯಾಯವನ್ನು ಬೇರೆ ಪುಸ್ತಕದಿಂದ ತೆಗೆದು ಎಲ್ಲವನ್ನೂ ಸೇರಿಸಿ ತಮ್ಮ ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ. ಜನ ಅವರ ಬಗ್ಗೆ ಹೇಳ್ತಾ ಇದ್ದಾರೆ, ಇವರು ಹೊಸ ಉದಯೋನ್ಮುಖ ಲೇಖಕರು, ಪ್ರತಿಭಾವಂತರು ಅಂತ. ಹೀಗೆಲ್ಲ ನಡೀತಾ ಇದೆ. ಅವರ ಪುಸ್ತಕಗಳು ಮಾರಾಟವಾಗ್ತಾ ಇರಬಹುದು, ಅದರಿಂದ ಹಣನೂ ಬರ್ತಾ ಇರಬಹುದು. ಅವರಿಗೆ ಅಷ್ಟು ಸಾಕು. ಏನು ಮಾಡಿ ದುಡ್ಡು ಬಂದ್ರೆ ಸಾಕು. ತಮ್ಮದೇ ಹೊಸದೇನನ್ನು ಮಾಡೋದು ಬೇಡ, ಹೊಸದೇನು ಕಲಿಯೋದು ಬೇಡ, ನಿಜವಾಗಿಯೂ ಮೌಲ್ಯವಿರುವಂಥ ಯಾವುದನ್ನು ಮಾಡೋದು ಬೇಡ. ಕದಿಯೋದು, ಮೋಸ ಮಾಡೋದು, ಯಾರದ್ದೋ ಕುತ್ತಿಗೆ ಕೊಯ್ಯೋದು, ಕಲಬೆರಕೆ ಮಾಡೋದು. ಯಾವ ದೇಶದಲ್ಲಿ ಇವತ್ತು ಕಲಬೆರಕೆ ಹಾಸುಹೊಕ್ಕಾಗಿದೆ ಗೊತ್ತಾ? ಅದು ಹಿಂಗಾಗಿರಲಿ, ಬೆಲ್ಲ ಇರಲಿ, ಅರಿಶಿಣ ಇರಲಿ, ಅಥವಾ ಮತ್ತಿನ್ಯಾವುದೋ ಒಂದು. ನೀವೇನೀಗ ಹಾಲು ಇತ್ಯಾದಿ ತರ್ತೀರೋ ಅದರಲ್ಲಿ ಅತಿಯಾದ ಕಲಬೆರಕೆ ಆಗ್ತಿರೋದೆಲ್ಲಿ?
ಮತ್ತು ಆ ಕಲಬೆರಕೆ ಮಾಡ್ತಿರೋರು ಕೋಟಿ ಕೋಟಿ ಹಣ ಸಂಪಾದಿಸಿದ್ದಾರೆ. ಕರಪ್ಷನ್ ಇಂಡೆಕ್ಸ್ನಲ್ಲಿ ಭಾರತ ಎಲ್ಲಿ ನಿಲ್ಲತ್ತೆ? ಸರ್ಕಾರದಲ್ಲಿ ಬ್ಯೂರೋಕ್ರಸಿಯಲ್ಲಿ ಏನಾಗ್ತಿದೆ? ಏನೇನಾಗ್ತಿದೆ ನೋಡಿ. ಈಗ ಎಲೆಕ್ಟೋರಲ್ ಬಾಂಡ್ಸ್ನ ಗದ್ದಲ ಎದ್ದಿದೆ. ನಮ್ಮಲ್ಲಿ ಈ ರೀತಿಯಲ್ಲಿ ದುಡ್ಡು ಮಾಡಲಾಗತ್ತೆ. ನಿಸರ್ಗವನ್ನ ನಾಶ ಮಾಡಿ ನಮ್ಮಲ್ಲಿ ದುಡ್ಡು ಗಳಿಸಲಾಗತ್ತೆ. ಅಮೆರಿಕದ ಬಗ್ಗೆ ನೀವು ಸರಿಯಾಗಿ ಯೋಚಿಸಿಯೇ ಇರಲ್ಲ. ಅಮೆರಿಕ ಅಂದ ಕೂಡಲೇ ನಿಮಗೆ ಭವ್ಯವಾಗಿರುವ ಕಟ್ಟಡಗಳು ಕಣ್ಮುಂದೆ ಬರುತ್ತೆ. ಆದರೆ ಅಲ್ಲಿರುವ ನೈಸರ್ಗಿಕ ಸೌಂದರ್ಯವನ್ನ ನೀವು ಎಂದಾದರೂ ನೋಡಿದ್ದೀರಾ? ನಾನು ಮತ್ಮತ್ತೆ ಅಮೆರಿಕ ಅಮೆರಿಕ ಅಂತ ಇದ್ರೆ ನೀವಂತೀರಿ, ಅಯ್ಯೋ ಇವನಿಗೇನಪ್ಪ ಅಮೆರಿಕಾದ ಬಗ್ಗೆ ಇಷ್ಟೊಂದು. ಆದರೆ ಬೇರೆ ದೇಶಗಳನ್ನು ನೋಡಿ, ಕೆನಡಾವನ್ನ ನೋಡಿ, ಪಶ್ಚಿಮ ಯುರೋಪ್ ದೇಶಗಳನ್ನ ನೋಡಿ, ಆಸ್ಟ್ರೇಲಿಯಾ ಬಗ್ಗೆ ಕೂಡ ಇದನ್ನೇ ಹೇಳಬಹುದು. ಕೇವಲ ಅಭಿವೃದ್ಧಿಯಾಗಿದ್ದು ಮಾತ್ರವಲ್ಲ, ಅವು ನೈಸರ್ಗಿಕವಾಗಿಯೂ ತುಂಬಾ ಸುಂದರವಾಗಿವೆ. ಅವರು ತಮ್ಮ ಪ್ರಕೃತಿಯನ್ನು ತುಂಬಾ ಪ್ರೀತಿಯಿಂದ ಕಾಪಾಡಿಕೊಂಡಿದ್ದಾರೆ. ಅವರ ನದಿಗಳನ್ನು ನೋಡಿ, ಅರಣ್ಯಗಳನ್ನು ನೋಡಿ, ಅವರ ಜೀವ ವೈವಿಧ್ಯತೆಯನ್ನು ನೋಡಿ, ಮತ್ತು ಇಲ್ಲಿ ನಾವು ನಮ್ಮ ಬೆಟ್ಟಗಳೊಂದಿಗೆ ಮಾಡ್ತಿರೋ ವ್ಯವಹಾರ ಹೇಗಿದೆ ಅಂತ ನೋಡಿ. ಲಡಾಖ್ನ ಜೊತೆ ಮಾಡ್ತಿರೋದೇನು, ಉತ್ತರಾಖಂಡ್ ಜೊತೆ ನಾವು ಮಾಡ್ತಿರೋದೇನು ಅಂತಾನೂ ನೋಡಿ. ಶಿಮ್ಲಾ ಸ್ಥಿತಿ ಹೇಗಾಗಿದೆ? ಅದೇ ನೀವು ಅಲ್ಲಿ ಹೋಗಿ ನೋಡಿ. ಅವರು ತಮ್ಮ ನೈಸರ್ಗಿಕ ಸಂಪತ್ತನ್ನ ಎಷ್ಟು ಪ್ರೀತಿಯಿಂದ ಕಾಪಾಡಿಕೊಂಡಿದ್ದಾರಂತ. ರಸ್ತೆ ದಾಟಬೇಕಾದ್ರೆ ಅಲ್ಲಿ ನೋಡಿದ್ದೀರಾ? ಪ್ರಾಣಿಗಳಿಗೆ ದಾಟೋದಕ್ಕೆ ಅನುಕೂಲವಾಗಲಿ ಅಂತ ಅವುಗಳಿಗೋಸ್ಕರಾನೇ ರಸ್ತೆಯ ಮೇಲೆ ಗ್ರೀನ್ ಬ್ರಿಡ್ಜ್ ಅಂತ ಮಾಡಲಾಗತ್ತೆ. ರಸ್ತೆಗೆ ಬಂದು ಪಾಪ ಅವು ಸತ್ತು ಹೋಗದೇ ಇರಲಿ ಅಂತ. ಪ್ರಾಣಿಗಳು ಅದನ್ನು ಬಳಸೋದನ್ನು ಶುರು ಮಾಡಿವೆ ಅನ್ನೋದು ಸಾಬೀತಾದ ಮೇಲೆನೆ ಆ ಗ್ರೀನ್ ಬ್ರಿಡ್ಜ್ನ ನಿರ್ಮಾಣ ಪೂರ್ಣವಾಯಿತು ಅಂತ ಒಪ್ಪಿಕೊಳ್ಳಲಾಗತ್ತೆ. ಯಾಕಂದ್ರೆ ಪ್ರಾಣಿಗಳನ್ನ ಬಲವಂತ ಮಾಡೋಕ್ಕಂತೂ ಆಗಲ್ಲ. ಹಾಗಾಗಿ ಆ ಓವರ್ ಹೆಡ್ ಬ್ರಿಡ್ಜ್ ಮೇಲೆ ಬೇರೆ ಬೇರೆ ತರಹದ ಹೂವಿನ ಬಳ್ಳಿಗಳನ್ನ ಬೆಳೆಸಲಾಗತ್ತೆ. ಇಡೀ ಬ್ರಿಡ್ಜ್ನ ಸುತ್ತಮುತ್ತ ಮರಗಳನ್ನು ನೆಡಲಾಗತ್ತೆ. ಅದನ್ನೆಲ್ಲ ಸಂಪೂರ್ಣ ಹಸಿರಾಗಿ ಪರಿವರ್ತಿಸಲಾಗತ್ತೆ. ಹಾಗೆ ಮಾಡಿದಾಗ ಪ್ರಾಣಿಗಳಿಗೆ ಅದು ಒಂದು ಕಾಡಿನ ಭಾಗ ಅಂತ ಅನ್ಸತ್ತೆ, ಪ್ರಾಕೃತಿಕವಾಗಿದೆ ಅಂತ ಅನ್ಸತ್ತೆ. ಆಗ ಪ್ರಾಣಿ ಅದನ್ನ ಬಳಸೋದಕ್ಕೆ ತಯಾರಾಗತ್ತೆ. ಮತ್ತು ಈ ಬ್ರಿಡ್ಜ್ ಅನ್ನು ಎಷ್ಟು ಬಲಿಷ್ಠವಾಗಿ ಮಾಡಲಾಗತ್ತಂದ್ರೆ ಅದನ್ನು ದೊಡ್ಡ ದೊಡ್ಡ ಪ್ರಾಣಿಗಳು ಕೂಡ ಸುಲಭವಾಗಿ ದಾಟಬಹುದು. ಅದನ್ನು ಸಂಪೂರ್ಣ ಹಸಿರಾಗಿಸಿ ಅದೆಷ್ಟು ಬಲಿಷ್ಠವಾಗಿ ನಿರ್ಮಿಸ್ತಾರಂದ್ರೆ ದೊಡ್ಡ ಪ್ರಾಣಿಗಳು ಕೂಡ ಅದರ ಮೇಲೆ ನಡೆದಾಡುವಂತೆ ಮಾಡಲಾಗತ್ತೆ. ಅವರು ತಮ್ಮ ಪ್ರಕೃತಿಯನ್ನ ಎಷ್ಟು ಕಾಳಜಿ ಮಾಡ್ತಾರಂತ ನೋಡಿ. ಆದರೆ ನಮಗೆ ಪ್ರಕೃತಿಯನ್ನ ಶೋಷಣೆ ಮಾಡಿ ಕೇವಲ ಜೇಬು ತುಂಬಿಕೊಳ್ಳೋ ಆಸೆ. ನಮ್ಮ ಯುವಕರಿಗೂ ಇದನ್ನೇ ಕಲಿಸ್ತಿದೀವಿ. ಏನಾದ್ರೂ ಮಾಡಿ ಜೇಬು ತುಂಬಿಕೊಳ್ಳೋದು, ಕಾಡು ಕಡಿಯೋದು, ಜೇಬು ತುಂಬೋದು. ಹಸದೇವದಲ್ಲಿ ಆಗ್ತಾ ಇರೋದು ಅದೇ. ಒಂದು ಬಾತುಕೋಳಿ ತನ್ನ ಮರಿಗಳ ಜೊತೆ ರಸ್ತೆಯನ್ನ ದಾಟ್ತಾ ಇದ್ರೆ ಈ ಕಡೆ ಟ್ರಾಫಿಕ್ 15 ನಿಮಿಷ ನಿಲ್ಲತ್ತೆ, ಆ ಕಡೆನೂ 15 ನಿಮಿಷ ನಿಲ್ಲತ್ತೆ. ಅದು ಪೂರ್ತಿ ರಸ್ತೆ ದಾಟಿದ ಮೇಲೇನೆ ಜನ ದಾಟಿ ಹೋಗ್ತಾರೆ. ನಿಜ ಹೇಳ್ಬೇಕಂದ್ರೆ ನಮಗಿಂತ ತುಂಬಾ ಸಹಜವಾಗಿರ್ತಾರೆ. ಇದನ್ನೆಲ್ಲ ಹೇಳ್ತಿದ್ರೆ ಕೆಲವರಂತಾರೆ ಇವನು ರಾಷ್ಟ್ರದ್ರೋಹಿ, ಆಂಟಿ ನ್ಯಾಷನಲ್ ಅಂತ. ಇವನು ಹೇಳ್ತಿದ್ದಾನೆ ಅಮೆರಿಕದವರು ನೇರ, ಭಾರತದವರು ವಕ್ರ ಅಂತ. ನಾನು ಸತ್ಯ ಹೇಳೋದು ನನ್ನ ಹೊಣೆಗಾರಿಕೆ. ಹಾಗಾಗಿ ಹೇಳ್ತೀನಿ, ನಾವು ನಮ್ಮ ವ್ಯವಸ್ಥೆಯಲ್ಲಿ ಎಷ್ಟೊಂದು ವಂಚನೆ, ಮೋಸ, ಕಪಟತನ ಇಟ್ಕೊಂಡಿದೀವೋ ಅಷ್ಟು ಬೇರೆ ದೇಶಗಳಲ್ಲಿ ಇರಲ್ಲ. ಕೆಲವು ದೇಶಗಳಲ್ಲಿ ಇದ್ರೂ ಇರಬಹುದು, ಅಪವಾದಗಳು ಇದ್ದೇ ಇರತ್ವೆ. ಆದರೆ ಕನಿಷ್ಠ ವಿದ್ಯಾವಂತ, ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಂತೂ ನಮ್ಮ ಈ ಮೋಸ ವಂಚನೆಗಳ ಪ್ರಮಾಣ ತುಂಬಾ ಕಡಿಮೆ. ಒಬ್ಬ ವಿದೇಶಿ ಭಾರತಕ್ಕೆ ಬಂದ್ರೆ ಅವನು ತುಂಬಾ ಲೂಟಿ ಆಗ್ತಾನೆ. ಆದರೆ ಭಾರತೀಯನು ವಿದೇಶಕ್ಕೆ ಹೋದ್ರೆ ಅಲ್ಲಿ ಶಿಕ್ಷಣ ಸಿಗುತ್ತೆ, ಅವಕಾಶಗಳು ಸಿಗತ್ವೆ, ಅಲ್ಲಿ ಹಣ ಸಂಪಾದನೆ ಮಾಡ್ತಾನೆ. ಹೌದಲ್ವಾ? ಭಾರತೀಯನು ಹೊರಗೆ ಹೋದಾಗ ಅವನು ಎಂಥ ಅನುಭವಗಳನ್ನ ಪಡೀತಾನೋ ನೋಡಿ. ಆದರೆ ವಿದೇಶಿಗನೊಬ್ಬ ಭಾರತಕ್ಕೆ ಬಂದಾಗ ಅವನನ್ನ ಚೆನ್ನಾಗಿ ಲೂಟಿ ಮಾಡಲಾಗತ್ತೆ. ವಿಶೇಷವಾಗಿ ಧಾರ್ಮಿಕ ಸ್ಥಳಗಳಲ್ಲಿ ತೀವ್ರವಾಗಿ ಲೂಟಿ ಮಾಡಲಾಗತ್ತೆ. ಇತ್ತೀಚೆಗೆ ಯಾರೋ ಒಬ್ರು ಮಹಿಳೆ ಬಂದಿದ್ರಲ್ವಾ, ಅವರ ಮೇಲೆ ಗ್ಯಾಂಗ್ ರೇಪ್ ಆಗಿತ್ತು. ಸ್ಪೇನ್ನಿಂದ ಬಂದಿದ್ರು. ಭಾರತೀಯ ಮಹಿಳೆ ಅಮೆರಿಕ ಹೋದ್ರೆ ಅವಳ ಗ್ಯಾಂಗ್ ರೇಪ್ ಆಗಲ್ಲ. ಆದರೆ ವಿದೇಶದ ಮಹಿಳೆ ಭಾರತಕ್ಕೆ ಬಂದ್ರೆ ಗ್ಯಾಂಗ್ ರೇಪ್ ಆಗತ್ತೆ. ಹಾಗಾದರೆ ಯಾರು ಸರಳ ಸ್ವಭಾವದವರು, ಭಾರತೀಯರ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರದವರ? ಅವರು ಸರಳವಾಗಿರೋದೇಕೆಂದ್ರೆ ಅವರು ಸರಳ ದಾರಿಯಲ್ಲಿ ಸಾಕ್ತಿದ್ದಾರೆ. ಸರಳ ದಾರಿ ಅಂದ್ರೆ ಅದು ಜ್ಞಾನದ್ದು, ತಿರುವು ಮರುವಿನ ದಾರಿ ಅಂದ್ರೆ ಅದು ಕಪಟತನದ್ದು.
ಮಕ್ಕಳ ಜೊತೆ ಮಾತಾಡಿ, ಅವರಲ್ಲಿ ಕುತೂಹಲವನ್ನು ಬೆಳೆಸಿ, ಓದಲು ಪ್ರೇರೇಪಿಸಿ. ಓದೋದು ಅಂದ್ರೆ ಶಾಲೆಯ ಪಠ್ಯಪುಸ್ತಕ ಅಂತ ಅನ್ಕೋಬೇಡಿ, ಮನೆಯಲ್ಲೂ ಓದಬೇಕು. ಪುಸ್ತಕಗಳು ಇರೋದೇಕೆ? ಪುಸ್ತಕಗಳಷ್ಟು ಒಳ್ಳೆಯ ಗೆಳೆಯರು ಇನ್ನಾರಿದ್ದಾರೆ? ಆದರೆ ದುಡ್ಡಿನ ಲಾಲಸೆಯಿಂದ ಮಕ್ಕಳನ್ನ ದೂರವಿಡಿ. ಆಗ ಅವನು ದೊಡ್ಡವನಾದ ಮೇಲೆ ನಾನು ಕುತಂತ್ರ ಮಾಡಿ ಸ್ಟಾರ್ಟ್ಅಪ್ ಶುರು ಮಾಡಬೇಕು ಅಂತೆಲ್ಲ ಹೇಳಲ್ಲ. ಸ್ಟಾರ್ಟ್ಅಪ್ ಶುರು ಮಾಡೋದರ ಬಗ್ಗೆ ನನಗೆ ಯಾವ ಆಕ್ಷೇಪವೂ ಇಲ್ಲ. ಇನ್ನೂ ಹೆಚ್ಚೆಚ್ಚು ಸ್ಟಾರ್ಟ್ಅಪ್ಗಳಾಗಬೇಕು ಅಂತಾನೆ ನಾನು ಕೂಡ ಬಯಸೋದು. ತುಂಬಾ ಒಳ್ಳೆಯದು, ಯೂನಿಕಾರ್ನ್ಸ್ ಕೂಡ ಇರಲಿ, ಆದರೆ ಈ ರೀತಿಯಲ್ಲಿ ಅಲ್ಲ. ನಿಮ್ಮ ಸ್ಟಾರ್ಟ್ಅಪ್ಗಳಲ್ಲಿ ಆಗ್ತಿರೋದೇನು? ಎಲ್ಲರೂ ಸ್ಮಾರ್ಟ್ ಆಪ್ಸ್ ಮಾಡ್ತಿದ್ದಾರೆ. ಭಾರತದಲ್ಲಿ ಇಡೀ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಏನಿದೆಯೋ ಅದರಲ್ಲಿ ನಾವೇನಾದ್ರೂ ಇನ್ನೋವೇಷನ್ ನೋಡ್ತಿದ್ದೀವಾ? ಈಗ ಸ್ಟಾರ್ಟ್ಅಪ್ಗಳಾಗ್ತಿರೋದು ಹೇಗೆ ಗೊತ್ತಾ? ನೀನು ಒಂದು ಬಟನ್ ಒತ್ತಿದರೆ ಯಾರಾದ್ರೂ ಬಂದು ನಿನ್ನ ಕಾರನ್ನ ಕ್ಲೀನ್ ಮಾಡಿ ಹೋಗ್ತಾರೆ. ಇದರಿಂದ ಇಕಾನಮಿಯಲ್ಲಿ ಎಷ್ಟು ವ್ಯಾಲ್ಯೂ ಅಡಿಷನ್ ಆಗ್ತಿದೆ ಹೇಳಿ ನೋಡೋಣ. ಎಷ್ಟಾಗ್ತಿದೆ? ಆದರೂ ಆ ಕಂಪನಿ ಓಡಕ್ಕೆ ಯಾಕಂದ್ರೆ ಜನರಿಗೆ ತಮ್ಮ ಕಾರು ಕ್ಲೀನ್ ಮಾಡಿಸಿಕೊಳ್ಳಬೇಕಾಗಿದೆ. ಹೀಗಾಗಿ ಇದು ಒಳ್ಳೆಯ ಬಿಸಿನೆಸ್ ಐಡಿಯಾ ಅಂತಾರೆ. ನಾನು ಸ್ಟಾರ್ಟ್ಅಪ್ ಶುರು ಮಾಡಿದ್ದೀನಿ. ಯಾವುದು? ಒಂದು ಆಪ್ ಮಾಡಿದ್ದೀನಿ. ಆ ಆಪ್ ಏನ್ ಮಾಡುತ್ತೆ? ನೀವು ಮನೆ ವಿಳಾಸ ಮತ್ತು ಸಮಯ ಹಾಕಬೇಕು, ಜೊತೆಗೆ ಕಾರಿನ ನಂಬರ್ ಕೊಡಬೇಕು, ಅವರು ಬಂದು ನಿಮ್ಮ ಕಾರು ಕ್ಲೀನ್ ಮಾಡಿ ಹೋಗ್ತಾರೆ. ಇಂಥದ್ದೆಲ್ಲ ನಡೀತಿದೆ ನಮ್ಮಲ್ಲಿ. ಇದರಲ್ಲಿ ಮತ್ತು ಗೂಗಲ್ನಲ್ಲಿ ಏನಾದ್ರೂ ವ್ಯತ್ಯಾಸ ಇರಬೇಕಲ್ವಾ? ಗೂಗಲ್ ಕೂಡ ಒಂದು ಸ್ಟಾರ್ಟ್ಅಪ್ ಆಗಿತ್ತು, ಅದು ಒಂದು ಸ್ಟಾರ್ಟ್ಅಪ್. ಆದರೆ ಈ ಎರಡರಲ್ಲಿನ ವ್ಯತ್ಯಾಸ ಎಷ್ಟು ದೊಡ್ಡದು ಅಂತ ನಿಮಗೆ ಗೊತ್ತಾಗ್ತಾ ಇದೆಯಾ? ಗೂಗಲ್ನಿಂದ ನಿಜವಾದ ವ್ಯಾಲ್ಯೂ ಅಡಿಷನ್ ಆಗಿದೆ, ಆದರೆ ಯಾರೋ ಬಂದು ನಿಮ್ಮ ಕಾರ್ ಕ್ಲೀನ್ ಮಾಡಿ ಹೋಗ್ತಾರೆ. ಇದರಲ್ಲೇನಾದ್ರೂ ವ್ಯಾಲ್ಯೂ ಅಡಿಷನ್ ಆಗಿದೆಯಾ? ಭಾರತೀಯ ಸ್ಟಾರ್ಟ್ಅಪ್ಗಳು ನೋಡಿ ಹೇಗಿವೆ ಅಂತ. ಯಾರೋ ಬಂದು ನಿಮ್ಮ ಮನೆಗೆ ಊಟ ತಲುಪಿಸೋದು, ಈಗದಕ್ಕೆ $1 ಬಿಲಿಯನ್ ವ್ಯಾಲ್ಯೂಯೇಷನ್ ಇರಬಹುದು. ಆದ್ರೆ ನೀನೇನಂಥ ಮಹಾನ್ ಕೆಲಸ ಮಾಡಿದಂತಾಯ್ತು. ರೆಸ್ಟೋರೆಂಟ್ ಇಂದ ಊಟ ತಗೊಂಡು ನಿಮ್ಮ ಮನೆಗೆ ತಲುಪಿಸ್ತಾರೆ ಅಷ್ಟೇ. ಆದ್ರೆ ಜನ ತುಂಬಾ ಇಷ್ಟಪಡ್ತಾರೆ. ವಾಹ್, ಎಂಥ ಅದ್ಭುತ ಕೆಲಸ ಮಾಡಿದಾನೆ ಅಂತಾರೆ. ಏನು ಮಾಡಿದಾನೆ? ಅವನು ವೆಜ್ ಬಿರಿಯಾನಿ ಮನೆಗೆ ತಂದು ಕೊಡ್ತಾನೆ. ಅದ್ಭುತ ಕೆಲಸವಂತೆ. ಈಗ ಹೇಳಿ, ಇದರಲ್ಲಿ ಮತ್ತು ಆಪಲ್ ಅಥವಾ ಗೂಗಲ್ನಲ್ಲಿ ವ್ಯತ್ಯಾಸವಿಲ್ವಾ? ನಮ್ಮ ಸ್ಟಾರ್ಟ್ಅಪ್ ಕೂಡ ಅವರ ಸ್ಟಾರ್ಟ್ಅಪ್ಗಿಂತ ಬೇರೆ. ಅವರದು ನಾಲೆಜ್ ಬೇಸ್ಡ್ ಸ್ಟಾರ್ಟ್ಅಪ್, ನಮ್ಮದು ಕುತಂತ್ರದ್ದು. ಮಕ್ಕಳಿಗೆ ಸರಿಯಾದ ಸಂಸ್ಕಾರಗಳನ್ನು ನೀಡಿ, ಜ್ಞಾನಕ್ಕೆ ಗೌರವ ಕೊಡುವಂಥ ಭಾವನೆ ಬೆಳೆಸಿ. ಮುಂದೆ ತಂತಾನೆ ಎಲ್ಲವೂ ಸರಿಯಾಗತ್ತೆ, ಹಣ ಕೆಟ್ಟದ್ದಲ್ಲ. ಆದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಲಕ್ಷ್ಮಿ ಸರಸ್ವತಿಯ ಹಿಂದೆ ಹಿಂದೆ ಬರಬೇಕು. ಸರಸ್ವತಿ ಇಲ್ಲದೆ ಲಕ್ಷ್ಮಿ ಬಂದರೆ ಪರಿಣಾಮ ಚೆನ್ನಾಗಿರಲ್ಲ.